ಇವ್ರು ಇನ್ನೂ ತಮಾಷೆ ತಗೊಂಡವ್ರೆ. ಬಿಗ್ ಬಾಸ್ ಸರಿಯಾಗಿ ಇಡ್ತಾರೆ. ನೆಕ್ಸ್ಟ್ ಸತಿಯಿಂದ 1-2-3 ಸತಿ ಸರಿಯಾಗಿ ಕೊಟ್ರೆ ಏನು ಆಮೇಲೆ ಕೆಂಬಾರ್ದು ಆಯ್ತಾ. ಆಮೇಲೆ ತಿನ್ನಮ್ಮ ಚಿಪ್ಪೆಕಾಯಿ ತಗೊಳಮ್ಮ ತಿನ್ನಮ್ಮ. ಬಿಗ್ ಬಾಸ್ ಮುಂದೆ ಚಿಪ್ಪೆಕಾಯಿ ತಿನ್ನಮ್ಮ ಬೇಡ ಬಿಗ್ ಬಾಸ್, ನೀವು ಕೊಟ್ಟಿರೋ ಸತಿ ಕೊಟ್ಟಿರೋದೇ ಅರ್ಗೋಸ್ಕೊಳಕಾಯ್ತಲ್ಲ, ಇನ್ನು ಮಿಕ್ಕಿದಿನ್ನು ಎಲ್ಲಪ್ಪ ಅರ್ಗೋಸ್ಕೊಳ್ಳಿ ಅಂತ ಅನ್ಬೇಕಾಗುತ್ತೆ. ಅಷ್ಟು ದಿನ ಆಗಿತ್ತು ಬಿಗ್ ಬಾಸ್ ಸಾಂಗ್ ಹಾಕಿದ ತಕ್ಷಣ ಕಂಟೆಸ್ಟೆಂಟ್ಸ್ ಎಲ್ಲ ಡ್ಯಾನ್ಸ್ ಮಾಡೋದನ್ನ ನೋಡ್ಬಿಟ್ಟು. ಇವಾಗ ಮೊನ್ನೆ ಮುಗ್ದಂಗಿದೆ ಗುರು ಸೀಸನ್ನು. ಇವಾಗ ಒಂದು ವಾರ ಆಯ್ತೇನೋ ಸೀಸನ್ ಮುಗ್ದು ಪಟ್ಟಣದ ಸ್ಟಾರ್ಟ್ ಆಯ್ತೇನೋ ಅಂತ ಅನ್ನಿಸ್ತದೆ. ಸೊ ಮಜಾಯ ಆಯಿತಾ. ಫಸ್ಟ್ ಎಪಿಸೋಡೇ ಈ ರೇಂಜಿಗೆ ಧ್ವಂಸ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಕಮ್ಮಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಕಂಟೆಸ್ಟೆಂಟ್ಸ್ಗಳು ಸ್ವಲ್ಪ ನೋಡಿ ಮಾಡಿ ಇರ್ತಾರೇನೋ ಅಂತ ಅಂದ್ಕೊಂಡೆ. ನೋಡಿದ್ರೆ ಸ್ಟಾರ್ಟಿಂಗೇ ಎಲ್ಲ ರೊಚ್ಚಿಗೆದಳ್ತವ್ರೆ. ಅದರಲ್ಲೂ ಚೈತ್ರ ಕುಂದಾಪುರ ಅವರಂತೂ ನೆಕ್ಸ್ಟ್ ಲೆವೆಲ್ಲು. ಬಿಗ್ ಬಾಸ್ ಇನ್ನೊಂದು ಸ್ವಲ್ಪ ದಿನ ಫಸ್ಟ್ ಡೇನೇ ಹಿಂಗೆ ಅಂದರೆ ಇನ್ನು ಹೋಯ್ತಾ ಇನ್ನೊಂದು ವಾರ 2 ವಾರ ಆಯಿತು ಅಂದರೆ ಬಿಗ್ ಬಾಸ್ಗೆ ಇವ್ರನ್ನ ಯಾಕಾರೋ ಸೆಲೆಕ್ಟ್ ಮಾಡೋದು, ಕರ್ಸಿ ನಾವೇ ಇರುವೆ ಬಿಟ್ಕೊಂಡಂಗೆ ಆಯ್ತಲ್ಲ ಅನ್ನೋ ರೇಂಜಿಗೆ ಮಾಡಾಕ್ಬಿಡ್ತಾರೇನೋ. ಚೈತ್ರ ಅವ್ರದ್ದು ಸ್ಟಾರ್ಟಿಂಗ್ಗೆ ಈ ರೇಂಜಿಗೆ ಸ್ಟ್ರಾಟಜಿಸ್ ಬೇಕಾ? ಸ್ಟಾರ್ಟಿಂಗ್ ಆದರೂ ಒಂಚೂರು ಹೊಂದ್ಕೊಳ್ಳೋಣ, ಆರಾಮಾಗಿ ಮಾತಾಡೋಣ. ಇನ್ನೂ ಯಾರೂ ಪರಿಚಯ ಆಗಿಲ್ಲ, ಇನ್ನೂ ಒಂದು 24 hours ಅಷ್ಟೇ ಆಗಿರೋದು. ನೋಡೋಣ, ಎಲ್ಲರ ಜೊತೆ ಮಾತಾಡೋಣ, ಬೆರೆಯೋಣ, ಎಲ್ಲರೂ ಬಂದಿರೋರು ಮನುಷ್ಯರೇ. ಆಮೇಲೆ ಆದರೂ ಒಂಚೂರು ಏನೋ ನೋಡಿ ಮಾಡಿ ಮಾತಾಡಿಕೊಂಡು ಹೊಂದ್ಕೊಂಡು ಶೋನ ಚೆನ್ನಾಗಿ ಆಡೋಣ, ಎಂಟರ್ಟೈನ್ ಮಾಡೋಣ ಜನಕ್ಕೆ. ಇದೇನು ಅನ್ಸೋದೇ ಇಲ್ವ ಇವ್ರಿಗೆ? ಹೋದ ತಕ್ಷಣ ಯಾರ್ಯಾರೋ ಗೊತ್ತಿಲ್ಲದಿರೋ ಸುಮ್ಮನೆ ಜಗಳ ಆಡ್ತಾನೆ ಇರೋದು, ಬೈದಾಡ್ತಾನೆ ಇರೋದು. ಅದೇನು ಅನ್ಸುತ್ತೋ, ಅದೇನು ಇರುತ್ತೋ ಇವ್ರ ಮೈಂಡಲ್ಲೆಲ್ಲ, ಸುಮ್ಮನೆ ಜಗಳ ಆಡ್ತಾನೆ ಇರೋದಾ? ಬಿಗ್ ಬಾಸ್ ಹೇಳ್ತಾರೆ, ಯಾರಾದರೂ ನರಕ ನಿವಾಸಿಗಳಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಕೆಲಸಗಳನ್ನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಚೈತ್ರ ಅವ್ರನ್ನ ಮತ್ತು ಚೈನ್ ರಾಜು ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಚೈನ್ ಮಂಜು ಅವ್ರನ್ನ, ಚೈನ್ ರಾಜು ಅಂದ್ಬಿಟ್ನ, ವೆರಿ ಮಿಸ್ಟೇಕ್, ಸಾರಿ. ಸೊ ಚೈನ್ ಮಂಜು ಅವರು ಮತ್ತು ಚೈತ್ರ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಆಯಿತಾ, ಕೆಲಸ ಮಾಡಿಸೋದಕ್ಕೆ. ಒಳ್ಳೆ ಅಭ್ಯರ್ಥಿನ ಸೆಲೆಕ್ಟ್ ಮಾಡೋದಕ್ಕೆ ಅವ್ರಿಗೇನೆ ಬೇಜಾರಾಗೋಯ್ತು. ಸೆಲೆಕ್ಟ್ ಮಾಡಿದ್ರು ಒಬ್ಬರೇನೋ ಓಕೆ, ಚೈತ್ರ ಅವ್ರನ್ನ ಸೆಲೆಕ್ಟ್ ಮಾಡೇ ದೊಡ್ಡ ತಪ್ಪು ಮಾಡಿಬಿಟ್ರೇನವರು ಅಂತ ಅನ್ನಿಸ್ಬಿಡ್ತು ಅವ್ರಿಗೇನೆ. ಆ ರೇಂಜಿಗೆ ಕುಳೆ ಕೊಟ್ಬಿಟ್ರು. ಅವ್ರು ಮಾಡೋದು ಅಂಥ ಕೆಲಸನೇ ಒಂದೊಂದು ಸತಿ. ಸುಮ್ಮನೆ ಅಲ್ಲಿ ಕ್ಲೀನ್ ಮಾಡಿ ಇಲ್ಲಿ ಕ್ಲೀನ್ ಮಾಡಿ ಒಂಚೂರು ಏನೋ ಆಯಿತು ಮಾಡೋಣ ಅಂತ ಮಾಡೋರಾದರೆ ಓಕೆ. ಇನ್ನೂ ಒಂದು ಲೆಕ್ಕಾಚಾರ, ಬಿಡಪ್ಪ ಹೋಗಲಿ, ಸ್ವಲ್ಪ ಈ ಥರ ಟಾಸ್ಕ್ ಕೊಟ್ಟಿದ್ದಾರೆ, ಸ್ವಲ್ಪ ನೋಡಿ ಮಾಡಿ ಕೆಲಸ ಮಾಡ್ಸೋಣ ಅನ್ನೋದಿಲ್ಲ. ಇವರು ಲಾಯರ್ ಜಗದೀಶ್ ಅವರು ಏನು ಇನ್ನೂ ಬಂದು 24 hours ಆಗಿಲ್ಲ. ಏನು ಬಿಗ್ ಬಾಸ್ ಏನು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ರೆ ಹಂಗೆ ಕೊಟ್ಟಿದ್ರ? 24 hours ಎಲ್ಲ ಕಡೆ ಗಲೀಜಾಗೈತೆ. ಆ ಸಿಂಕ್ ಮೇಲೆ ಹಾಕೊಂಡೆಲ್ಲ ಉಯ್ತವ್ರೆ ಆಯಿತಾ. ಅವ್ರು ಯಾರೋ ಧನರಾಜ್ ಅವ್ರು ಹೇಳ್ತಾವೆ, ಸರ್ ಏನಕ್ಕೆ ಸರ್ ಅಷ್ಟೊಂದು ಪೆನೈಲೆಲ್ಲ ಹಾಕೊಂಡು ಎಲ್ಲ ಏನು ಒಂದೇ ದಿನಕ್ಕೆ ಒಂದು ಬಾಟ್ಲ್ ಹಾಕ್ತಾರೆ ಅನ್ಸುತ್ತೆ ಅವ್ರ ಮನೇಲಿ. ಏನು ಕೆಳಗಡೆ ಗೋಡನಲ್ಲಿ ಒಂದು ಲಾರಿ ತಂದು ಇಟ್ಟಿರ್ತಾರೆ ಅನ್ಸುತ್ತೆ ಆಯಿತಾ. ಪೆನೈಲು ಆಮೇಲೆ ಕ್ಲೀನ್ ಮಾಡೋದೆಲ್ಲ. ಯಾಕೆ ಒಂದು ಸತಿ ಯಾಕ್ರೆ ಒಂದು ಡಬ್ಬ ಫುಲ್ ಹಾಕ್ತಾರಲ್ಲ, ಒಂದು ಲೋಡ್ ತಂದು ಇಡ್ಬೇಕು ಅವ್ರಿಗೆ ಯಾರು ಕ್ಲೀನ್ ಮಾಡ್ಬೇಕಂದ್ರೆ. ಇನ್ನೇನು ಗುರು ಅಷ್ಟು ಹಾಕಿದ್ರೆ. ಆಮೇಲೆ ನನಗೆ ಡೌಟ್ ಆಗೋಯ್ತು, ಏನು ಬಿಗ್ ಬಾಸ್ ಅವ್ರು ಏನು ಮನೆ ಕ್ಲೀನ್ ಮಾಡಿಕೊಟ್ಟವ್ರು ಇಲ್ವೋ? 24 hours ಈ ರೇಂಜಿಗೆ ಕೊಳೆ ಆಗೋ ಅಷ್ಟು ಏನಿರುತ್ತಪ್ಪ ಬಿಗ್ ಬಾಸ್ ಮನೇಲಿ ಅಂತ ನನಗೆ ಶಾಕ್ ಹೋಗೋಯ್ತು. ಆಮೇಲೆ ವಾಶ್ರೂಮ್ ಹತ್ರ ಅಯ್ಯೋ ಸ್ಮೆಲ್ ಬರ್ತಾಯಿದೆ, ಕ್ಲೀನೇ ಮಾಡಿಲ್ಲ ಅವರು. ಏನು ಗುರು ಇವ್ರಿಗೆ ನೆಟ್ಟು ಊಟನೇ ಕೊಡ್ತಿಲ್ಲ, ಇನ್ನೂ ಊಟ ಕೊಟ್ಟಿಲ್ಲ, ಸ್ಮೆಲ್ ಬರೋ ರೇಂಜಿಗೆಲ್ಲ ಏನಾಗೋಯ್ತು ಅಂತ ಅಂದ್ಕೊಂಡೆ. ಸೊ ಆಮೇಲೆ ನೆಕ್ಸ್ಟು ಬರೋದಾದರೆ ಚೈತ್ರ ಅವರು ಚೀಪೆಕಾಯಿ ಯಾರು ಗುರು ತೊಳ್ಕೊಳಮ್ಮ ಅಂತ ಕೊಟ್ಟರೆ ತಗೊಂಡೋಗಿ ತಿಂದ್ಬಿಟ್ಟು ಅವ್ರ ಕಡೆಯವ್ರಿಗೆ ಎಸೆಯೋದ? ಅಯ್ಯೋ, ಇವ್ರು ಇನ್ನೂ ತಮಾಷೆ ತಗೊಂಡವ್ರೆ. ಬಿಗ್ ಬಾಸ್ ಸರಿಯಾಗಿ ಇಡ್ತಾರೆ. ನೆಕ್ಸ್ಟ್ ಸತಿಯಿಂದ 1-2-3 ಸತಿ ಸರಿಯಾಗಿ ಕೊಟ್ಟರೆ ಏನು ಆಮೇಲೆ ಕೆಂಬಾರ್ದು ಆಯಿತಾ. ಆಮೇಲೆ ತಿನ್ನಮ್ಮ ಚಿಪ್ಪೆಕಾಯಿ ತಗೊಳಮ್ಮ ತಿನ್ನಮ್ಮ. ಬಿಗ್ ಬಾಸ್ ಮುಂದೆ ಚಿಪ್ಪೆಕಾಯಿ ತಿನ್ನಮ್ಮ ಬೇಡ ಬಿಗ್ ಬಾಸ್, ನೀವು ಕೊಟ್ಟಿರೋ ಸತಿ ಕೊಟ್ಟಿರೋದೇ ಅರ್ಗೋಸ್ಕೊಳಕಾಯ್ತಲ್ಲ, ಇನ್ನು ಮಿಕ್ಕಿದಿನ್ನು ಎಲ್ಲಪ್ಪ ಅರ್ಗೋಸ್ಕೊಳ್ಳಿ ಅಂತ ಅನ್ಬೇಕಾಗುತ್ತೆ. ಆ ರೇಂಜಿಗೆ ಕೊಡ್ತಾರೆ. ಸೊ ಕೊಡ್ಲಿ ಶಿಕ್ಷೆ ಅಂತವ್ರೆ. ಇವ್ರು ಮಾಡಿರೋ ತಪ್ಪಿಗೆ ಅಲ್ಲಿ ನರಕದಲ್ಲಿ ಇರೋರ್ಗೆ ಎಲ್ಲರಿಗೂ ಸೇರಿಸಿ ಇನ್ನೊಂಚೂರು ನರಕ ಕೊಡ್ತಾರೆ. ಅವಾಗ ಅಮ್ಮ ನಿಂಗೆ ಕಾಲಿಗೆ ಬೀಳ್ತೀವಿ, ನೀವು ಸುಮ್ಮನೆ ಕೂತ್ಕೊಂಡ್ಬಿಡಮ್ಮ ಅಂತ ಅಂದ್ಬಿಡ್ತಾರೆ. ಆಮೇಲೆ ತುಕಾಲಿ ಅವ್ರ ವೈಫು ಚೇಪಕಾಯಿ ಇಟ್ಕೊಂಡು ನಮಗೆ ಈ ಕಡೆ ಬಂತು, ನಾವು ತೊಗೊಳ್ತೀವಿ ತಿಂತಿದ್ವಿ ಅಷ್ಟೇ. ಅವ್ರಿಗೂ ಸೇರಿ ಗುಮ್ಮಿದಾಗ ಸಾರಿ ಬಿಗ್ ಬಾಸ್, ನಾವು ತಪ್ಪಾಯಿತು, ನಾವು ಹಂಗೆ ಮಾಡಬಾರ್ದಿತ್ತು ಅಂತ ಅಂದ್ಕೊತಾರೆ. ಆಗಲಿ ಇನ್ನೂ ಫಸ್ಟ್ ಡೇ ಅಲ್ವಾ, 1 ವೀಕು 2 ವೀಕು ಆಯಿತಾ. ಬಿಗ್ ಬಾಸು ಆಮೇಲೆ ಸುದೀಪ್ ಸರು ಎಂಡ್ ಆಫ್ ದ ಡೇ ಬಂದು ನೀಟಾಗಿ ಒಂದು ರೌಂಡ್ ರುಬ್ಬಿದಾಗ ಒಂಚೂರು ಟ್ಯೂನ್ ಆಯ್ತಾರೆ ಆಯಿತಾ. ಸ್ಟಾರ್ಟಿಂಗ್ ವಿನಯ್ ಅವರು ಹಿಂಗೆ ಆಡ್ತಾಯಿದ್ರು ಆಯಿತಾ. ಸ್ಟಾರ್ಟಿಂಗು ಒಂದು 2-3 ವೀಕ್ಸ್ ಅಂತೂ ಪ್ರತಾಪನ ಹಿಡ್ಕೊಂಡು ಎಲ್ಲ ರುಬ್ಬೋರು ಆಯಿತಾ. ನಾವು ಅಲ್ಲಿ ಒಬ್ಬನ್ನ ಹಿಡ್ಕೊಂಡು ಎಲ್ಲರೂ ರುಬ್ತಾಯಿದ್ರು, ಇಲ್ಲಿ ಚೈತ್ರ ಅವರು ಒಬ್ಬರೇ ಎಲ್ಲರನ್ನೂ ರುಬ್ಬಂಗೆ ಅವ್ರೆ. ನೋಡ್ಬೇಕು. ಆಮೇಲೆ ನೆಕ್ಸ್ಟ್ ಬರೋದಾದರೆ
ಜಗದೀಶ್ ಅವರು ಕ್ಲೀನಿಂಗ್ ವೆರಿ ಕ್ಲೀನ್ ಸಿಸ್ಟಮ್. ಆ್ಯಂಡ್ ಅವ್ರ ಮೇಲೆ ಮಾತಾಡೋಕೆ ಹೋದರೆ ಏನು ಎಲ್ಲರೂ ನನ್ನ ಮೈ ಮೇಲೆ ಬರ್ತೀರಾ, ಬರ್ರೋ ಎಷ್ಟು ಜನ ಬರ್ತೀರೋ ಬರ್ರೋ, ಏನು ಇವ್ರು ಏನು ಹೊಡೆಯೋಕೆ ಹೋಯ್ತಾರಲ್ಲ ಮುತ್ತಾಕೊಂಡು ಅನ್ನೋ ರೇಂಜಿಗೆ. ಆಮೇಲೆ ನೀವೆಲ್ಲರೂ ಒಂದು ಕಡೆ ಸೇರ್ಕೊಳ್ಳಿ, ನಾನು ಒಬ್ಬನೇ ಒಂದು ಕಡೆ ಸೇರ್ಕೊಂಡು ಚೆಕ್ಮೇಟ್ ಮಾಡಾಕ್ಬಿಡ್ತೀನಿ. ಹೋದ ಸತಿನೂ ವಿನಯ್ ಅವರು, ಆಮೇಲೆ ಸ್ನೇಹಿತವರು, ಆಮೇಲೆ ನಮ್ರತಾ ಅವರು ಇವರೆಲ್ಲ ಕೂತ್ಕೊಂಡು ಇದೇ ಆಡ್ತಾ ಇದ್ದಿದ್ದು. ದಿಸ್ ಈಸ್ ಚೆಸ್ ಗೇಮ್ ಅಂದ್ಕೊಂಡು ನೀಟಾಗಿ ಸ್ಕೆಚ್ ಹಾಕೋರು ವಿನಯ್ ಅವರು. ಆಯಿತಾ, ಯಾವ ಪಾನು ಎಲ್ಲಿಗೆ ನಡೆಸ್ಬೇಕು, ಈ ಪಾನ್ ಇಲ್ಲಿಗೆ ಹೋಗಬೇಕು ಅಂದ್ಕೊಂಡು ಅವ್ರ ಕಡೆ ಇರೋ ಪಾನ್ಗಳೇ ಒಂದೊಂದಾಗಿ ಎಗ್ರಕೊಂಡು. ಆಯಿತಾ, ಇಲ್ಲೇನಂದರೆ ಬಿಗ್ ಬಾಸಲ್ಲಿ ಕಾಲ್ ಮಾಡಿದ್ರಾ, ನೀವು ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಅಂದ್ರೆ ಥ್ಯಾಂಕ್ ಯು ಸರ್, ನಾನು ಬರ್ತಾಯಿದ್ದೀನಿ ಅಷ್ಟೇ ನಿಮ್ಮ ಕೈಲಿರೋದು. ಬಂದ ಮೇಲೆ ಆಯಿತಾ, ನೀವೇನೇನು ಮಾಡಬೇಕು ಎಲ್ಲ ಬಿಗ್ ಬಾಸ್ ಅವ್ರಿಗೆ ಡಿಸೈಡ್ ಮಾಡ್ತಾರೆ. ಆಯಿತಾ, ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅವ್ರದ್ದು ಇರುತ್ತೆ. ನೀವೇನಂದರೆ ಚೆನ್ನಾಗಿ ಆಟ ಆಡೋಕ್ಕೆ ಪ್ರಯತ್ನ ಪಡಬೇಕಷ್ಟೇ. ಇಲ್ಲಿ ಯಾರು ಚೆಕ್ಮೇಟು ಅದು ಇದು ಆಯಿತಾ, ನೀವು ಇರಬೇಕಾ ಇಲ್ವಾ ಬೇಡವಾ ಡಿಸೈಡ್ ಮಾಡೋ ಜನಗಳು ಹೊರಗಡೆ. ಆಯಿತಾ, ಓಟ್ ಹಾಕಿದ್ರೆ ಇರ್ತೀರ, ಇಲ್ಲಾಂದರೆ ಹೊರಗಡೆ ಬರ್ತೀರಾ. ಅಲ್ಲಿ ನೀವೇನೇನು ಮಾಡಬೇಕು ಅಂತ ಡಿಸೈಡ್ ಮಾಡೋದು ಬಿಗ್ ಬಾಸ್. ಆಯಿತಾ, ಇದ್ರ ಮಧ್ಯ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಚೆಕ್ಮೇಟ್ ಮಾಡ್ತೀನಿ ಏನೂ ಮಾಡೋಕ್ಕಾಗಲ್ಲ, ಏನೂ ವರ್ಕೌಟ್ ಆಗಲ್ಲ. ಧನರಾಜ್ ಅವರು ಕನ್ಫೆಷನ್ ರೂಮ್ಗೆ ಕರೀತಾರೆ. ಬಿಗ್ ಬಾಸ್ ನಂಗೆ ಕೇಳಿಸ್ತಿಲ್ಲ, ಬಿಗ್ ಬಾಸ್ ಮೈಕ್ ಸರಿಯಾಗಿ ಹಾಕೊಳ್ಳಿ ಅಂತ ಹೇಳಿ ಫಸ್ಟ್ನೇ ವ್ಯಕ್ತಿ ಅವರೇ ಅಂತೆ. ಬಿಗ್ ಬಾಸು ಅದೇ ಹೇಳ್ತಿದ್ರು. ನನಗೇನೆ ಮೈಕ್ ಸರಿಯಾಗಿ ಹಾಕೋ ಅಂತ ಹೇಳಿದ್ದು ಫಸ್ಟ್ನೇ ವ್ಯಕ್ತಿ ನೀವೇನೆ, ಥ್ಯಾಂಕ್ ಯು ವೆರಿ ಮಚ್ ಅಂತ ಅಂದರು. ಅದಕ್ಕೆ ಥ್ಯಾಂಕ್ ಯು ಬಿಗ್ ಬಾಸ್. ಅದಕ್ಕೆ ಏನು ಅಂತಲೇ ಗೊತ್ತಾಗ್ತಿಲ್ಲ ಅವ್ರಿಗಿನ್ನೂ ಪಾಪ. ಹೊರಗಡೆ ಜಗಳಗಳು ನೋಡಿ ಅರ್ಧ ಕನ್ಫ್ಯೂಸ್ ಆಗಿ ಹೋಗಿದ್ದಾರೆ. ಯಾಕೆ ಜಗದೀಶ್ ಅವರೇ ನೀವು ಜಿಂಕೆ ಥರ ಇರಬೇಕು ಅಂದರೆ ಏನು ಜಿಂಕೆ ನಾವು ಬಿಗ್ ಬಾಸ್. ಆಮೇಲೆ ನೀವು ನಗಿಸ್ಬೇಕು, ನೀವು ನಗಿಸ್ತಾ ಇರಬೇಕು ಅಂದರೆ ಏನು ನಗಿಸೋದು, ಏನು ನನಗೆ ಅಳಿಸ್ತವ್ರೆ ಎಲ್ಲ ಸೇರ್ಕೊಂಡು. ಸ್ಟಾರ್ಟಿಂಗ್ ಬಂದಾಗ ಸುದೀಪ್ ಸರ್ ಹಿಡ್ಕೊಂಡಿದ್ರು, ಇವಾಗ ನೋಡಿದ್ರೆ ಎಲ್ಲರೂ ಹಿಂಗಾಡ್ತವ್ರೆ, ನನಗೇನೆ ಗೊತ್ತಾಗ್ತಿಲ್ಲ ಅಂತ ಅವರು. ಧನರಾಜ್ ಅವ್ರದ್ದು ಚೆನ್ನಾಗಿದೆ ಒಂಥರ ಎಂಟರ್ಟೈನ್ಮೆಂಟು. ಆಮೇಲೆ ಅವರು ಕನ್ಫೆಷನ್ ರೂಮ್ಗೆ ಹೋಗಿ ಒಂದು ಚೀಟಿನ ಎತ್ಕೊಂಡ್ಬಂದು ಓದ್ತಾರೆ. ಅದರಲ್ಲಿ ಜಗದೀಶ್ ಅವರು ಒಂದು ರೂಲ್ನ ಬ್ರೇಕ್ ಮಾಡಿರ್ತಾರೆ. ಆ ರೂಲ್ಗೋಸ್ಕರ ಶಿಕ್ಷೆ ಕೊಡ್ತಾರೆ. ಅಂದರೆ ತುಪ್ಪ ಗಿಪ್ಪ ಅದು ಇದು ಚಾಕ್ಲೇಟ್ಸ್ ಎಲ್ಲ ತೊಗೊಂಡೋಗಿ ನೀಟಾಗಿ ಇಟ್ಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು. ಎಲ್ಲರೂ ಇಟ್ಬರೋಕ್ಕೆ ಹೋಗ್ತಾ ಇದ್ದಾಗ ಇವ್ರು ಹೇಳ್ತಾರೆ, ಲವ್ ಯು ಬಿಗ್ ಬಾಸ್, ಪ್ಲೀಸ್ ಕಳಿಸಿ ಬಿಗ್ ಬಾಸ್ ಅಂತ ಹೇಳಿದ್ರೆ ಕಳಿಸ್ಬಿಟ್ಟಿರೋರು. ನೀನು ಹೋಗಿದ್ದಕ್ಕೇ ಅವರು ಬಿಗ್ ಬಾಸು ಎಲ್ಲನೂ ಕಳಿಸ್ಕೊಟ್ಟಿರೋದು, ನಿಂಗೆ ಗೊತ್ತಾಗಲ್ವಾ, ಕೇಳಿಸ್ಕೊಬೇಕು ತಾನೆ ಅಂತ. ಅದಕ್ಕೆ ಬಿಗ್ ಬಾಸ್ ಇವ್ರ ಮಾವನ ಮಗ ಹೇಳಿದ ತಕ್ಷಣ ಕೊಟ್ಟು ಕಳಿಸ್ತಾರೆ ಅಂತ ಧನರಾಜ್ ಅವರು. ಕ್ರೇಜಿ ಇವ್ರು ಮಾತ್ರ ಒಂಥರ ಚೆನ್ನಾಗಿ ಅವ್ರು ಮಾತಾಡೋದೇ ಒಂಥರ ಚಂದ. ಏನು ಬಿಗ್ ಬಾಸ್ ಎಂತ ಇವ್ರಿಗೇನು ಮಾಡ್ತಾರದು ನನಗೆ ಗೊತ್ತಿಲ್ಲ ಹಾಗೆ ಹಿಂಗೆ ಅಂತ. ಮಂಗಳೂರವ್ರದ್ದು. ಅವ್ರದ್ದು ಮಾತಾಡೋದೇ ಒಂಥರ ಶೈಲಿ ಸಖತ್ತಾಗಿದೆ. ಆ್ಯಂಡ್ ಡೈರೆಕ್ಟ್ ನಾಮಿನೇಷನ್ನು ಚೈತ್ರ ಅವರಾಗಿದ್ದಾರೆ. ಎಕ್ಸ್ಪೆಕ್ಟೆಡ್ ಆಯಿತಾ. ಆ್ಯಂಡ್ ಅವ್ರು ಹೋಗಲ್ಲ ಅನ್ನೋದು ಕೂಡ ನಮ್ಮೆಲ್ಲರಿಗೂ ಗೊತ್ತು. ಎಲ್ಲಿ ಕಳಿಸ್ತಾರೆ ಈ ರೇಂಜಿಗೆ ಆಡೋರ್ನೆಲ್ಲ ಇಷ್ಟು ಬೇಗಲ್ಲ ಕಳಿಸಲ್ಲ. ಹಿಂಗೆ ಆಡ್ಕೊಂಡಿದ್ರೆ ಬರ್ತಾರೆ ಫೈನಲ್ಸ್ ಗಂಟ ಆರಾಮಾಗಿ ಬಂದ್ಬಿಡ್ತಾರೆ. ಹಿಂಗೆ ಎಲ್ಲರಿಗೂ ಕುಳೆ ಕುಟ್ಕೊಂಡು ಇದ್ದರೆ. ಬಟ್ ಒಳಗಡೆ ಕಷ್ಟ ಆಗುತ್ತೆ ಆಯಿತಾ. ಎಲ್ಲರನ್ನೂ ಎದುರಾಕೊಂಡು ಅಷ್ಟು ದಿನ ಹೆಂಗೆ ಸರ್ವೈವ್ ಆಗೋಕ್ಕಾಗತ್ತೆ. ಸರ್ವೈವ್ ಆಗಬೇಕು ಅಂದರೆ, ಜಾಸ್ತಿ ದಿನ ಸರ್ವೈವ್ ಆಗಬೇಕು ಅಂದರೆ ಗುಡ್ ಪ್ಲೇಯಿಂಗ್ ಜೊತೆ ಆಯಿತಾ, ಈ ಥರ ಮಾತಾಡೋದ್ರ ಜೊತೆ ಒಂದೊಳ್ಳೆ ಪ್ಲೇಯಿಂಗ್ ಇರಬೇಕು, ಒಂದು ಒಳ್ಳೆ ಬಾಂಧವ್ಯ ಕೂಡ ಇರಬೇಕು ಒಳಗಡೆ ಇರೋರ ಜೊತೆ. ಬರೀ ಜಗಳ ಮಾಡ ಎಲ್ಲರಿಗೂ ಬಾಯಿಗೆ ಕೊಡು ಎಷ್ಟು ಅಂತ ಅವ್ರಿಗೆ ಬೇಜಾರಾಗಲ್ವಾ ಅಂತ. ಇಷ್ಟು ಫಸ್ಟ್ ಎಪಿಸೋಡಿನ ರಿವ್ಯೂ ಆಗಿತ್ತು. ಬಿಗ್ ಬಾಸ್ಗೆ ತಲೆ ಕೆಡಿಸ್ಬಿಡ್ತಾರೆ ಇವರೆಲ್ಲ ಸೇರ್ಕೊಂಡು. ಅವರು ಬಿಗ್ ಬಾಸ್ ಟೀಮು ಯಾರು ಮ್ಯಾನೇಜ್ ಮಾಡ್ತಾರಲ್ಲ, ಸರಿಯಾಗಿರೋ ಕಂಟೆಸ್ಟೆಂಟ್ಸ್ನ ಸೆಲೆಕ್ಟ್ ಮಾಡಿದ್ದೀರಾ, ಬಿಟ್ಕೊಳ್ಳಿ ಉಳ್ಳನ್ನ ತಲೆಗೆ. ಯಾವ್ಯಾವ ತಪ್ಪಿಗೆ ಇವ್ರ ರೂಲ್ಸ್ಗಳಿಗೆ ಯಾವ್ಯಾವ ರೂಲ್ಸ್ ಬ್ರೇಕ್ ಮಾಡೋರೆ ಎಲ್ಲದಕ್ಕೂ ಕೂತ್ಕೊಂಡು ಬರಿಬೇಕು ಅವ್ರಿಗೆ ಆಯಿತಾ. ಇದಕ್ಕೆ ಯಾವ ಶಿಕ್ಷೆ, ಇದಕ್ಕೇನು ಶಿಕ್ಷೆ ಕೊಡೋದು ಆಯಿತಾ. ಇರೋಬರಾಗಿ ಎಲ್ಲ ಶಿಕ್ಷೆನೂ ಒಂದೇ ದಿನ ಕೊಡಬೇಕಾಗುತ್ತೆ ಆಯಿತಾ. ಅವ್ರು ಮಾಡೋ ತಪ್ಪಿಗೆ ಶಿಕ್ಷೆ ಎಲ್ಲ ಹೋಗಿ ಆಚೆಗೆ ಬಿಡುತ್ತೆ. ನಿಮ್ಮನ್ನು ಸೆಲೆಕ್ಟ್ ಮಾಡಿ ನನ್ನ ತಪ್ಪು ಅಂತ ಹೇಳ್ಬಿಟ್ಟು ಅವ್ರನ್ನ ಆಚೆ ಕಳಿಸ್ಬಿಡ್ಬೇಕಾಗತ್ತೆ. ಆ ರೇಂಜಿಗೆ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತವ್ರೆ. ರೂಲ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ ಇಲ್ಲಿ ಯಾರು. ಆ್ಯಂಡ್ ಯಮುನಾ ಅವರಂತೂ ರೂಲ್ ಬುಕ್ ಹಿಡ್ಕೊಂಡೆ ಓಡಾಡ್ತವ್ರೆ. ನೋಡಿ ಇಲ್ಲಿ ರೂಲ್ ಬುಕ್ಕಲ್ಲಿ ಏನಿದೆ, ನೀವು ಹಂಗೆ ಮಾಡಬಾರ್ದಿತ್ತು, ನೀವು ಅದು ಮಾಡಬಾರ್ದು, ಇಲ್ಲಿಂದ ಮುಟ್ಬಾರ್ದು, ಅದು ಇದು ಅಂತ ರೂಲ್ ಬುಕ್ಕೆ ಹಿಡ್ಕೊಂಡು ಓಡಾಡ್ತವ್ರೆ. ಆಮೇಲೆ ಬಿಗ್ ಬಾಸ್ಗೆ ಹೋಗಿ ನೋಡಿ ಬಿಗ್ ಬಾಸ್ ಅವರು ರೂಲ್ಸ್ ಬೇರೆ ಫಾಲೋ ಮಾಡ್ತಾಯಿಲ್ಲ, ಏನಾರು ಹೇಳಿದ್ರೆ ನಂಗೆ ಬಿಗ್ ಬಾಸ್ ಶಿಕ್ಷೆ ಕೊಡಲಿ ಅಂತ ನೀವು ಕೊಡಲೇಬೇಕು ಬಿಗ್ ಬಾಸ್ ಅಂತ. ಬಿಗ್ ಬಾಸ್ ಏನಾರ ಶಿಕ್ಷೆ ಕೊಡಲಿಲ್ಲ ಅಂದರೆ ಬಿಗ್ ಬಾಸ್ನೇ ಹುಡಿಕೊಂಡು ಹೋಗ್ಬಿಡ್ತಾರೆ ಅನ್ಸುತ್ತೆ, ವಾಯ್ಸ್ ಕಳಿಸ್ಕೊಂಡು ಎಲ್ಲಿಂದ ಬರುತ್ತೆ ವಾಯ್ಸ್ ಅಂತ. ಆ ರೇಂಜಿಗಿದ್ದಾರೆ ಯಮುನಾ ಅವರು.
ಸೊ ನೋಡುವ ಎಲ್ಲ ಎಲ್ಲಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ಸೀಸನ್ ಬಿಗ್ ಬಾಸ್ ಅಪ್ಪ ದೇವ್ರೆ ಬಿಗ್ ಬಾಸ್ನ ಕಾಪಾಡಪ್ಪ, ಕಂಟೆಸ್ಟೆಂಟ್ಸ್ನಲ್ಲ. ಸೊ ಇಷ್ಟ ಹೇಳ್ತಾ ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.